ಲೆಕ್ಕಿಸಿ ಇನ್ನ ಬಸ್ಸಿದೆಯಾ ತಗೊಳ್ಳಿದ್ಯಾ ನೀನು? ಹಾ, ಬೇದಿಲ್ ಒದ್ದು ಒದ್ದು ಅಯ್ಯಯ್ಯೋ ಅಯ್ಯಯ್ಯೋ, ಏನ್ ಸಿತ್ತಿ ಇದು? ಇನ್ನ ಬೇದಿ ಹೊರಿತಾ ಇದೆಯಾ ನೀನು? ಹಾ, ಲೇ ಲಮ್ಮ ಲಮ್ಮ, ಲೇ ಸರಸ್ವತಿ, ಸರಸ್ವತಿ, ಏನೇನು ಸರಸ್ವತಿ, ನನಗೆ ಬಸ್ನ ಕರ್ಕೊಂಡೋಗಿಲ್ಲ. ಸುಸ್ತಂದ್ರೆ ಸುಸ್ತೆ. ಅಯ್ಯೋ, ನೀನ್ ಮತ ಮುಚ್ಚ ಓದು. ಆತ 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 ಅಂತ ತಿನ್ನೋದು, ಇವಾಗ ತಡಪಡ ಅಂತ ಬೇದಿ ಬರೆಯೋದು, ಇದೇ ಕತೆ ಆಗೋಯ್ತು ನಿಂದು. ನಾನು ಏನು ತಿಂದಿಲ್ಲಲೇ, ದೇವ್ರ ಸತ್ತಿಗೆ ಏನು ತಿಂದಿಲ್ಲ. ಪಾನಕ ಕುಡಿದ್ನ ಅಷ್ಟು ಬಿಟ್ರೆ ಏನು ತಿಂದಿಲ್ಲಲೇ. ಯಾಕೆಲ್ಲ ಇಲ್ದಿದ್ದೆಲ್ಲ ಹೇಳ್ತಾ ಇದೆಯಾ ನನ್ನ ಮೇಲೆ? ಏನು ತಿಂದಿಲ್ಲಲೇ. ಏನು ಮಾಡಿರ್ತಾಳೆ ನಿಮ್ಮ ಅಮ್ಮನ? ಮೊದಲೇ ಬಂಕದೋಳು ಏನು ಮಾಡಿರ್ತಾಳೆ ಹೇಳು? ಅಮ್ಮಮ್ಮ ಅಮ್ಮಮ್ಮ, ಹೊಟ್ಟೆ ನೋಯ್ತೈತೆ ಅಷ್ಟಲ್ಲೇ, ಬೇದಿಗೆ ಯಾಕಾದ್ವು ಅಂತ ನಂಗೆ ತಿಳಿತಾ ಇಲ್ಲಲೇ. ಅಯ್ಯೋ, ಏನ ಚಿಚ್ಚಿ ಇದು? ಗುಂಡಿ ಚಿಚ್ಚಿ, ಈ ವಾಚನ ಬಂಬತ್ತಲ್ಲಮ್ಮ ಮನೆಯಲ್ಲ ದಬ್ಬಾತಿನ. ಸರಸ್ವತಿಯ, ಸರಸ್ವತಿ, ಏನಲ್ಲಪ್ಪ ಲಪ್ಪ? ಕೈ ಕೆಟ್ಟು ನೀರು ಎತ್ಕೊಂಬಮ್ಮ. ಏನಮ್ಮ ಇದು ಬಚ್ಚಲೆಲ್ಲ ಗಲೀಜು? ಅಯ್ಯೋಳಪ್ಪ, ಗುಂತಿತಿಕ ಬೇಡಿ ಬೇಡಿ ಅಂದ್ರೆ ಹಂಗಿಂದೆಲ್ಲ ಬೇಡಿ ಹೊಡೆಯೋದು. ಅಯ್ಯೋ, ನೋಡ್ಬೇಕು, ಓತಾದೆ ಬೇದಿ ಏನ್ ನಿಲ್ತಾಳೆ ಇಲ್ಲ, ಹಂಗಾಗೋಗ್ತೈತಪ್ಪ ಗುಂಚಿಚಿಕ. ಅಯ್ಯಯ್ಯ, ಏನಿದಿಲ್ಲ ಈ ಒಂಥರ ವಾಸನ. ಲೇಲಪ್ಪ, ಬೇದಿ ವಾಸನ, ಬೇದಿ ಬೇದಿ ಗುಂತಿತ್ತಿ ಆಟ ಆಟ ಅಂತ ಆಟ ಎಲ್ಲ ತಿನ್ಬಿಟ್ಟಾಳೆ. ಅದಕ್ಕೆ ಇವಾಗ ಬೇದಿ ಹೊರಿತಾವಳೆ. ಬಂದ್ರ ನಾನೆಲ್ಲ ಹುಡುಗನ ಕಳಿಸ್ಬಿಟ್ಟು ಹೇಳ್ಕಳ್ಸೋಣ ಅನ್ಕೊಂಡೆ. ಅಷ್ಟೊತ್ತು ಬಂದ್ರಲ್ಲ ಯಾಕ? ರಾಧಿ ಉಷ್ಣಕ್ಕೇನೋ ಹೊಟ್ಟೆ ನೋವು ಅಂತ ಇದ್ಲು. ಸರಸ್ವತಿ ಕೇಳ್ಬಿಟ್ಟು ಹೋಗಿ ಪಂಡಿತ್ರ ಹತ್ರ ಏನೋ ನಿಸ್ಕೊಂಬೋಗೋ ಔಷಧಿ ಅಂತ ಕಳಿಸಿದ್ನಿ. ಅದೇನೋ ಇವಳು ಚಕ್ಕೆ ಇಸ್ಕೊಂಬಂದ್ಲಮ್ಮ, ಈ ಚಕ್ಕೆನ ಬಿಸಿನೀರಕ್ಕೆ ಹಾಕಿ ಕುದಿಸ್ಬಿಟ್ಟು ಕುಡಿಸ್ಬೇಕಂತೆ ಅಂತ. ಅದನ್ನ ಕುಡಿಸ್ತಾ ಆಗಿಂದ ಬೇದಿ, ಒಂದೇ ಬೇದಿ. ಏನು ಮಾಡೋದು ನಿಲ್ತಾನೆ ಇಲ್ಲ. ಓಡೋಗಂಗ ಪಂಡಿತ್ರ ನನ್ನ ಕರ್ಕೊಂಬೋಗಿ ಏನೋ ಹೇಳಿ, ಪಾಪ ಅವಳು ಸುಸ್ತಾಗ್ಬಿಟ್ಟವಳೆ. ಅಶೇಷ ಏನಾಯ್ತ? ಅಯ್ಯೋ, ಆವಾಗಿಂದ ಹಿಂಗೆ ಹೋಗಿ ಬಿರಿ, ನಂಗೆ ಹೋಗಿ ಕರ್ಕೊಂಬೋಗು, ಬಿರಿನ್ ಕರ್ಕೊಂಬೋಗು ಪಂಡಿತ್ರನ. ಅಯ್ಯ, ಏನ ಔಷಧಿ ಕೊಡ್ತಾನೆ, ನೀಸ್ಕೊಂಬತ್ತೀನಿ ನೀರು ಕರ್ಕೊಂಬರೋದೇನು? ಓ ಬೇಡ, ಹೋಗಪ್ಪ ಹೋಗು, ಕರ್ಕೊಂಬೋಗು ಅಂತ ಅಜ್ಜ ಬಿರಿನ. ಲೇಲಪ್ಪ ಲಪ್ಪ, ನೀನು ಎಂದು ಬಂದಿತ್ತು ಮನೆ ಓದ್ತಾ ಇದೆಯಲ್ಲ, ಅದೇ ದಡಕ್ಕೆ ನಮ್ದು ತಿಪ್ಪೆ ಇಡೋದು. ಗುಂತಿತ್ತಿನ ಕಡ್ಕೊಂಡೋಗಿ ಅಲ್ಲೇ ತಿಪ್ಪೆ ತಬ್ಬಿಟ್ಟು ಬಂದ್ಬಿಡೋದು. ಹಳೆ ಎತ್ತಂದು ಅಲ್ಲೇ ಇಲ್ಲಿ ಏನಪ್ಪ ಮನೆ ಎಲ್ಲ ದಬ್ಬು ವಾತಣ, ನನ್ನ ಕೈಲಿ ಇಡೋಕೆ ಆತ ಇಲ್ಲಪ್ಪ. ಕಡ್ಕೊಂಡೋಗಿ ತಿಪ್ಪೆ ಮೇಲೆ ಬಿತ್ತಿದ್ದು ಬಂದ್ಬಿಡೋಗು. ಬೇದಿ ನಿಂತ ಮೇಲೆ ಕಡ್ಕೊಂಬಂದ್ರೆ ಆಯ್ತು ಮನೆತ. ಅಯ್ಯೋ, ಅವಳದೊಂದು ಕತೆ, ನೀನು ಅವಳ ಕತೆ ಕಟ್ಕೊಂಡ್ರೆ ಅಷ್ಟೇ. ಹೋಗು ಹೋಗಿ ಕರ್ಕೊಂಬೋಗಿ ಪಂಡಿತ್ರನ. ಲೇಲಮ್ಮ, ನೀನು ಬಿತ್ತಿ ನೋಡ್ತಾ ಈ ಕಡೆಯಿಂದ ಒಂದು ತಿಪ್ಪೆ ಮೇಲೆ ಮತ್ವಿದ್ ಬೇಡ ಅಂತ ನಾನು ಅಂದೇಳೆ. ತಿರ್ಗಾ ಏನೋ ಹೇಳ್ತಾಳೆ ಅಮ್ಮನ ಕತೆ. ಅಯ್ಯ, ಡಬ್ಬಾತನಮ್ಮ ಡಬ್ಬಾತನ. ನೋಡ್ಕೊಳ್ಳಿ ಅವಳನ್ನ, ನಾನು ತರಕಾರಿ ಕೊಯ್ದಕ್ಕೆ ಸಾರು ಮಾಡ್ತಾ ಇದ್ದೀನಿ. ಲೇಲಮ್ಮ, ನಾನೇ ಮಾತಿನ ತಾಳು, ನೀನಿಲ್ಲೇ ನೋಕತ್ತಿ ಗುಂತಿತ್ತಿನ ನಂತ ಅಲ್ಲಮ್ಮ ಇಲ್ಲಿ ಇಡಕ. ಏನು ವಾತನ ಅಂದ್ರೆ ವಾತನ, ಬೇದಿ ತಿಳಿಜಮ್ಮ, ನಾನೇ ನೋಕಂತೀನಿ. ನೀನು ನೋಕೋ, ನಾನೇ ಅಡುಗೆ ಮಾಡ್ತೀನಿ. ಇತ್ತು ತಾಳು ಅನ್ನ ಎಲ್ಲ ನೀನು. ನೀನು ಮಾಡಿದ್ದು ತಿಂದುಬಿಟ್ರೆ ಮನೆ ಮಂದಿಗೆಲ್ಲ ಬೇದಿಗೆ ಕಿತ್ಕೊಂಡ್ಬಿಡ್ತಾವೆ. ಲೇ ದಮ್ಮ, ಏನು ಅಂದೇ ತಡಿಯ ನೀನು? ನಾನು ಮಾಡ್ತೀನಿ. ಕದಿಡಿಡು. ಫಸ್ಟು ಬೇಳೆಕಾಳು ಹಾಕೋದು, ಆಮೇಲೆ ಅದಕ್ಕೆ ಅಕ್ಕಿ ಹಾಕೋದು. ಅಕ್ಕಿ ಹಾಕಿಬಿಟ್ಟು ಬೇಕಾ ಅದಕ್ಕೆ ಆಲೂಗಡ್ಡೆ ಉಳ್ಳಗಡ್ಡೆ ಅದನ್ನು ಹಾಕೋದು. ಆಮೇಲೆ ಟೊಮೆಟೊ ಹಾಕೋದು. ಆಮೇಲೆ ಕಾಪುಡಿ ಹಾಕೋದು, ಬೇಯಿಸೋದು. ಅಷ್ಟೇ. ಅನ್ನನೂ ಆಯಿತು, ತಾಳೂ ಆಯಿತು. ಅಮ್ಮ ತಾಯ, ನಾನು ಕೆಲಸ ನಾನು ಮಾಡ್ಕೊಂತೀನಿ, ನಿಮ್ಗೆ ಗುಡ್ಚಿಚ್ಚಿ ನೋಡ್ಕೊ. ಹೇಳಮ್ಮ, ನಾನು ಮಾಡ್ತೀನಿ ಅಡುಗೆ, ನೀನು ಗುಂತಿತ್ತೀನಿ ನೋಕಲೆ. ಅಮ್ಮ, ದಮ ದಮ ದಮ, ಏ ಗುಂತಿತ್ತೆ ಇವಾಗೇನು ಹೊಟ್ಟೆ ನೋವು ಪಡವಾಗಿಲ್ಲ? ಇಲ್ಲಲೇ ಸರಸ್ವತಿ, ಇಲ್ಲ ಹೊಟ್ಟೆ ನೋಯ್ತಾನೆ ಅದಲೆ. ಏನೋ ಹೊಟ್ಟೆಲ್ಲ ಗುಡ್ಗುಡ ಅಂತದೆ. ನೀರ್ಗ ಬೇದಿ ಹೊತ್ತನೇ ಅದ್ಲೆ. ಅಯ್ಯೋ, ಬತ್ತಿಳಾಗೆಲ್ಲ ಮಾಕೊಂಬಿಟ್ಟವಳಮ್ಮ, ಏನು ಮಾಡೋದು ಇವಾಗ? ಯಾರು ಒಗ್ಯೋದು ಅದನ್ನೆಲ್ಲ ನೀನು? ಅಯ್ಯೋ, ಒಳ್ಳೆ ಕಥೆ ಆಯ್ತಾಳಮ್ಮ. ಇರು, ನಮ್ಮ ಅಪ್ಪನ ಪನ್ನೀತು ಕಡ್ಕೊಂಬರ್ತಾನೆ ಇಡು. ಆಮೇಲೆ ತೊಡೋತದೆ, ಏನು ಮಾಡೋಕ್ಕಾಗಲ್ಲ. ನಾನು ಆವಾಗ ಚಕ್ಕೆ ಕಟ್ ಕಳಿಸಿದ್ನೆ ಸರಸ್ವತಿ ಕೈಗ. ಅಯ್ಯೋ, ಅದೇನೋ ನೋಡಿ ಪಾಪ. ಅಯ್ಯಯ್ಯೋ, ಪನ್ನೀತರೇ ನೋಡಿ, ನೀವು ಕೊತ್ತರಲ್ಲ ತೆತ್ತೆ, ಅದನ್ನ ಹಾಕ್ಬಿಟ್ಟು ಕೊತ್ತರೆ ನಮ್ಮ ಗುಂತಿತ್ತಿಗ ಬೇಡಿ ಹೊತ್ಬಿಟ್ರೆ. ಬೇಡಿ ಹೊಡಿತಾನೆ ಅವಳೆ ಬೇಡಿ ಆವಾಗಿಂದ. ಅಯ್ಯೋ ನಾಮ. ಅಯ್ಯೋ ಪಂಡಿತ್ರೆ, ನೀವು ಅವಾಗೆ ಚಕ್ಕೆ ಕಳಿಸಿದ್ರಲ್ಲ, ಅದನ್ನ ಬಿಸಿನೀರ ಕುದಿಸಿ ಕೊಟ್ಟಿದ್ದೀನಿ. ಆವಾಗಿಂದ ಬೇದಿ. ಅದಕ್ಕೂ ಮುಂಚೆ ಹೋಗ್ಲ ಹತ್ರ ಹೊಟ್ಟೆ ನೋಯ್ತದಕ್ಕ ಅಂದ್ರೆ ಅದೇನೋ ನೋಡ್ರಿ ಪಂಡಿತ್ರೆ. ಹಂಗೆ ಎಲ್ಲ ಮಾಂಬುಜಮ್ಮ ಚಕ್ಕೆ ಇಲ್ಲ, ಎಲ್ಲ ನೀರಕ್ಕೆ ಹಾಕಿ ಕುದಿಸ್ಬಿಟ್ಟು ಕೊಟ್ಬಿಟ್ನೆ. ಅಯ್ಯೋ ಕರುಮುವೆ ಭಗವಂತನೇ, ನಾನು ಹೇಳಿ ಕಳ್ಸಿದ್ನಲ್ಲಮ್ಮ ಸರಸ್ವತಿ ಕೈಲಿ, ಒಂದು ಸಾಸಿವೆ ಕಾಳಷ್ಟು ಅದ್ರಾಗ ಕೆತ್ಕೊಂಬಿಟ್ಟು ಬಿಸಿನೀರಕ್ಕೆ ಹಾಕಿ ಕುದಿಸಿ ಕೊಡ್ರಮ್ಮ ಅಂತ. ಏನು ಎಲ್ಲ ಹಾಕ್ಬಿಟ್ಟೇನಮ್ಮ ಅಂಬುಜಮ್ಮ? ಹ್ಞೂ, ಎಲ್ಲ ಹಾಕ್ಬಿಟ್ನೆ. ಇವಳೇ ಹೇಳಿದ್ದು ಎಲ್ಲ ಹಾಕಿ ಕುದಿಸಿ ನೀರು ಕೊಡ್ಬೇಕಂತೆ ಅಂತ. ಯಾಕೆ ಪಂಡಿತ್ರೆ?
ಅಲ್ಲಮ್ಮ ಅಷ್ಟು ಚಕ್ಕೆ ಹಾಕಿದ್ರೆ ಬೇದಿಗೆ ಎತ್ತಿದ್ರೆ ಇನ್ನೇನಮ್ಮ ಆತೈತೆ? ನಾನು ಹೇಳಲ್ಲ ಕಳ್ಸಿದ್ದೀನಿ ಸರಸ್ವತಿ ಕೈಲಿ ಸಾಸಿವೆ ಕಾಳನ್ನಷ್ಟು ಹಾಕ್ಬೇಕಮ್ಮ ಅಂತ. ಅಯ್ಯೋ ಈಗ ಎಂತ ಕೆಲಸ ಮಾಡಿದಮ್ಮ ಅಂಬುಜಮ್ಮ? ಏನಮ್ಮ ಸರಸ್ವತಮ್ಮ ನೀನ್ ಕೇಳಿಲ್ಲೇನಮ್ಮ ನಾನು ಈ ಚಕ್ಕೆಯಾಗ ಸಾಸಿವೆ ಕಾಳಷ್ಟು ಹಾಕ್ಬೇಕು ಅಂತ? ಅಯ್ಯೋ ಮಾತಾಡ್ತೀನಿ ನಾನು ಮಾತಾಡ್ತಿದ್ದೀನಿ ಪಣಿದಪ್ಪ ಮಾತಾಡ್ತಿದ್ದೀನಿ. ಅಯ್ಯೋ ನಮ್ ಗುಂಚಿ ಚಿಕ್ಕ ಬೇದಿ ಒರಿತಾನೆ ಅವಳೆ ಆವಾಗಿಂದ. ಹೋಯ್ತು ನಾನು ಅನ್ಕೊಂಡೆ ನೀನ್ ಇಂಥ ಕಿತಾಪತಿ ಏನೋ ಮಾಡ್ತೀಯ ಅಂತ. ಹಂಗೆ ಮಾಡಿದ್ಯಾ ನೋಡಮ್ಮ ಸರಸ್ವತಮ್ಮ. ಶಾನ್ ಹೋಗ್ರೆ ಅದರಷ್ಟು ಚಕ್ಕೆ ಪೌಡ್ರ್ ಕೊಡ್ತೀನಿ, ಅದನ್ನ ಬಿಸಿನೀರಾಗ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಕುಡಿಸಿದ್ರೆ ಗಪ್ಪು ನಿಂತೈತಿ. ನಡೀರಿ. ಲೇಲಕ್ಕ, ನಾನು ಆವಾಗೇನೆ ಹೇಳಿದ್ದೇನೆ ಇವಳು ಕಳಿಸ್ಬೇಡ ಒಂದೋಗಿ ನಾನು ಮಾಡ್ತಾಳೆ ಅಂತ. ನೀನು ದೊಡ್ಡದಾಗ ಕಳಿಸ್ದೆ. ಇವಾಗ ನೋಡು ನನ್ನ ಪರಿಸ್ಥಿತಿ ಹಂಗಾಯ್ತು. ಅಯ್ಯೋ ಅಮ್ಮ ಹೊಟ್ಟೆ ಎಲ್ಲ ನೋವ್ಯಾಕ, ಏನೋ ಒಂಥರ ತೊಕೊಂಡಿಗೆಲ್ಲ ಹಚ್ಚಿಗೆ ಬರ್ತವೆ. ಯಾಕೆ ಇವಳನ್ನ ಕಳಿಸಿದ್ದು? ಇವಳು ಮೊದಲೇ ಪೆದ್ದು ಮುಂಡೆ ಕೊಟ್ಟರೆ ನೋಡ್ಕೊಳ್ಳಿ ಈ ಕಡೆಯಿಂದ ಕಪಾಳಕ್ಕ. ಕತ್ತೆಗಾದಷ್ಟು ವಯಸ್ಸಾಗೈತೆ. ಆ ಪಂಡಿತಪ್ಪನ ಹೇಳಿದ್ದ ಔಷಧಿ ತಗೊಂಬಂದು ಕರೆಕ್ಟಾಗಿ ಕೊಡೋಕ್ಕಾಗಲ್ಲ ನಿನ್ನ ಮಕ್ಕಕ್ಕ. ನೀನು ಹೋಗ್ತಿಕ್ಕಷ್ಟು ಬೆಂಕಿಕ್ಕ ಅಲ್ಲ. ಅಪ್ಪನ ಹೇಳಿದ್ನಂತಲ್ಲ ಈ ಚಕ್ಕೆ ಸಾಸಿವೆ ಕಾಳಷ್ಟು ಕೊಡಬೇಕು ಅಂತ. ನಿಕೇನು ಜ್ಞಾನ ಬೇಡೇನ? ಜ್ಞಾನ ಗೆಟ್ಟಿನ್ಸ್ಕ ಅಲ್ಲ. ಗಣ ಜೊತೆಗೆ ಸಂಸಾರ ಮಾಡೋಕ್ಕೂ ಆಗಲ್ಲ. ನಿನ್ ಕೈ ಹೋಗ್ತೇನೂ ಇಲ್ಲ. ಮಾಡಿದ ಕೆಲಸ ಏನು ನೀನು? ಏನು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಮಾಡೋದು? ತೆಗೆದು ಈ ಕಡೆಯಿಂದ ಕೊಟ್ಟಿದ್ದೀನಿ ಅಂದರೆ ಸುತ್ತು ತಿರ್ಕೊಬಿಡ್ಬೇಕು ನಿಂತ. ಹೋಗೆ ನಿನ್ನ ಗಂಡ ಮನೆಗೆ ನೀನು ಬಿತ್ತಿರೋಗೆ. ಅಲ್ಲ ಅಪ್ಪನ ಹೇಳಿದ್ನಂತಲ್ಲ ಇಷ್ಟೇ ಎಷ್ಟು ಕೊಡಬೇಕು ಅಂತ. ಅಮ್ಮ ಇಷ್ಟೇ ಎಷ್ಟು ಕೊಡ್ಬೇಕಂತ ಹೇಳಿದ್ರೆ ಆತಾರಿಲ್ಲ. ಎಲ್ಲಿ ಕಂಡಿರ್ತೀಯ ಜ್ಞಾನನ? ಎಲ್ಲಿ ಕಂಡಿರ್ತೀಯ? ಲಮ್ಮ ಬಿತ್ತ ನೋಡಿ ಆತುಗಳು. ನೀನ್ ಯಾಕೆ ನಾನು ಕತ್ತಬೇಕಾಗಿತ್ತು? ಏನ ನೀನೇ ಹೋಗಬೇಕಾಯ್ತು, ನನ್ನೇ ಕತ್ತಿದ್ದೀನಿ ನೀನು. ಓಹ್ ಮಾತಾಡ್ತಾಳೆ ಏನ ಅಯ್ಯೋ ಪಾಪ ಅಂತ ಈತ ಬಂದು ಕೊಟ್ಟಿದ್ಕೊಂಡು ನನ್ನೇ ಬೈತಾಳೆ. ನೋಡ್ತಾನ ಅಷ್ಟೇ ಹೇಳೋಣ ಹೋಗ್ಬಿಡ್ತೀನಿ, ಕಿತ್ತೋದೇ ಇಲ್ಲ ನಾನು. ಫಸ್ಟ್ ಕೆಲಸ ಮಾಡಿ ಹೋಗಿ ಕಳ್ದು ಹೋಗ್ಬಿಡು. ಕಳ್ದು ಬರಬೇಡ ಇನ್ನ ನಮ್ಮ ಮನೆ ಬಾಕ್ಲಿಕ ಪೆದ್ದ ಮುಂದೆ ತಕೊಂಬಂದು. ಅವನೊಬ್ಬ ನುಟ್ಟಾನೆ ನೀನೊಬ್ಬ ನುಟ್ಟಿದ್ಯಾ ಪೆದ್ದ ಮುಂದೆ. ನಿಮ್ಮ ಜನ್ಮಕ್ಕೆ ಅಷ್ಟು ಬೆಂಕಿಕ್ಕ. ಅಲ್ಲ ಸರೋಜಿ ಬುಸ್ರಂಚು ಅವಳಿಗೇನು ಹೆಚ್ಚು ಕಡಿಮೆ ಆಗಿ ಹೋಗಿ ಪಂಡಿತರ ಹತ್ರ ಏನೋ ನಿಲ್ಸ್ಕೊಂಡ್ ಹೋಗಿ ಅಂತಂದ್ರೆ ನೀನು ಹಿಂಗೆ ತಾನೇ ಮಾಡೋದು? ಒಟ್ಟಾಗಿರೋ ಮಗು ಏನಾಗಬೇಕು? ಹೋಗಿ ನಿನ್ನ ಗಂಡ ಮನೆಗೆ ನೀನು ಬಿದ್ದಿರೋಗೆ ನೀನು ಬರ್ಕೊಡ್ದಿಲ್ಲಿಕ್ ನೀನು ಬಂದಿದ್ದಿ ಅಂದ್ರೆ ಬೀಳ್ತಾವೆ ಏಟಿಗೆ ನಿಂಕ. ಗುಂಚಿಚ್ಚಿ ಗೊತ್ತಡ ನನ್ನನ್ನು ಬೈತಾ ಇಡೋದ ನೀನು? ನನ್ನನ್ನು ಬೈತಾ ಇದೆಯಾ? ಒಂಚೂರನೇ ಇದ್ದು ಬುದ್ಧಿ ಬೇಡ ನಿಂಕ. ನೀನು ಹೋಗಿ ಕಷ್ಟ ಬೆಂಕಿಕ್ಕ. ಹೋಗೆ ಒಂದು ನಿಮಿಷ ಇಲ್ಲಿ ನಿಂತ್ಕೊಂಬೇಡ ನಮ್ಮ ಮನೆಗೆ. ನೀನು ಒಡೆದ ಇರು ನಿನ್ನ ಗಂಡ ಮನೆಗೆ. ನೀನು ಕಳಿಸಲಕ್ಕ ಕಳಿಸು. ಪರ್ಕೆಗ ನೆಡ ಹಾಕಿ ಕಳಿಸ್ಬಿಟ್ಟೆ ಅವಳನ್ನ. ಗಂಡ ಜೊತೆಗೆ ಸಂಸಾರ ಮಾಡ್ಕೊಂಡು ಬಿದ್ದಿರ್ಲಿ. ಏನೇ ಕೆಲಸ ಇವಳಕ್ಕಿಲ್ಲಿ. ಕಳಿಸು ಹೋಗ್ಲಿ. ಕಳಿಸಲಕ್ಕ ಕಳಿಸ್ಬಿಡು ಅವಳನ್ನ. ನಾನು ಓದ್ತೀನಿ ಬಿಡು. ನನ್ನ ಉರ್ಕುದ್ ನೀವು ನಾನು ಎತ್ತಣ ಓದ್ತೀನಿ. ಉರ್ಕಿದ್ರೆ ಅಷ್ಟೇಣ ಗಾತಾಡ ಬಿಟ್ಬಿಡ್ತೀನಿ ನನ್ನ. ಎತ್ತನ ಅಲ್ಲಿ ಬಿತ್ಕೊಂಡು ಹೋಗಿ ಇಲ್ಲಿಂದ. ಇನ್ನೊಂದು ತಡಿ ಏನನ್ನ ತರ್ಸೋಡ್ತೀವಿ ಅಂತ ಬಾ. ಅವಾಗ ನಿಂಗೆ ಏತೀನಿ. ಅವಾಗ ಏತೀನಿ ಬೇಡ ಏತೀನಿ ಬಾ ನಿಂಕ. ಬರಲ್ಲ ಹೋಗಿ ಲೈ ಬರಲ್ಲ. ಹೋಗ್ಯ ನಿನ್ನ ಗಂಡ ಮನೆಗೆ ನೀನು ಸಂಸಾರ ಮಾಡ್ಕೊಂಡು ಬಿತ್ತಿರೋಗೆ. ನನ್ನ ಗಂಡ ಮನೆಗೆ ಓದ್ತೀನೋ ಇಲ್ಲ ಕೆಡಕ ಬಯಕ ಬೀಳ್ತೀನೋ ಅದೆಲ್ಲ ನಿನ್ ಕತೆ ಬೇಕಾಗಿಲ್ಲ. ನನ್ನ ಇಷ್ಟ. ನಾನು ಹೇಳೋಣ ಓದ್ತೀನಿ. ನಿಂಗೆ ಆಮೇಲೆ ಗೊತ್ತಾದೈತೆ. ಅಯ್ಯೋ ನಿನ್ನಂತ ಮಕ್ಳಿರೋ ಬದಲು ಸಾಯೋದ್ಮೇಲೆ ಹೋಗು. ಎಲ್ಲ ನಮಗೆ ಸಾಯೋ ನಂಗೇನಾಗ್ಬೇಕು. ಹೋದ್ರೆ ನೀನೇ ಹೋದೆ ಬಿಡೆ ಒಂದೋಯ್ತು ಹೋಗ್ಬಿಡೆ. ಕಳೆದು